ಹೌದು, ಯಾಕೆ ಆಗಬಾರ್ದ? ಎಲೆಕ್ಷನ್ ಸಂದರ್ಭದಲ್ಲಿ ಯಾಕೆ ನಾವು ಹೇಳ್ತೀವಿ ಅಂದರೆ, ಇವತ್ತು ಸ್ವರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಬಹಳ ಜನ ಇದ್ದಾರೆ. ಪೊಲೀಸ್ನವ್ರ ಹತ್ರ, ಬ್ರಿಟಿಷ್ ಹತ್ರ ಬೂಟ್ಗಾಲಲ್ಲಿ ಹೋದೆ ತಿಂದು ನೇಣುಗಂಬದಲ್ಲಿ ಸತ್ತು ಅವರೆಲ್ಲ ಸತ್ತಿದ್ದು ಯಾತಕ್ಕೆ? ರಸ್ತೆ ಮಾಡೋದಕ್ಕೆ, ಚರಂಡಿ ಮಾಡೋದಕ್ಕೆ ಅಲ್ಲ, ಈ ದೇಶದ ಭಾರತೀಯ ಸಂಸ್ಕೃತಿ ಉಳಿಸಬೇಕು ಅಂತ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ. ರಾಮ ಮಂದಿರ ಆಯಿತು, ಕಾಶಿ ವಿಶ್ವನಾಥಂದು ಇವತ್ತು ಬಂದಿದೆ. ನಿಜಕ್ಕೂ ಕೂಡ ಈ ದೇಶದಲ್ಲಿ ಬದುಕಿರೋಂಥ ಎಲ್ಲ ಹಿಂದೂಗಳು ಎಷ್ಟು ಸಂತೋಷ ಆಗಿದೆಯೋ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರಂತ ಅವರಷ್ಟು ಜನಕ್ಕೂ ಸ್ವರ್ಗದಲ್ಲಿ ಆನಂದ ಪಡ್ತಿದ್ದಾರೆ. ಆದರೆ ಇದ್ರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾವು ಮಾತಾಡ್ತೀವಿ. ಈ ಚುನಾವಣೆ ಬಂದು ಈಗ ಎಷ್ಟು 6-7 ತಿಂಗಳಾಯ್ತು ಕಾಂಗ್ರೆಸ್ನವ್ರು ಗೆದ್ದು. ಒಂದು ರಸ್ತೆಗೆ ಒಂದು ಬುಟ್ಟಿ ಮಣ್ಣು ಹಾಕಿದ್ದು ಇಡೀ ರಾಜ್ಯದ ಯಾವುದಾದ್ರೂ ಒಂದು ಹಳ್ಳಿಗೆ ಹಾಕಿದಾರ? ಅಭಿವೃದ್ಧಿ 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 ಅಂತ ಅಂತಿದ್ದೀರಲ್ಲ, ಒಂದು ಕಡೆ ಅಭಿವೃದ್ಧಿ ಲೆಕ್ಕ ಇಲ್ಲ ಇವರಿಗೆ ಹಿಂದೂ ಮುಸಲ್ಮಾನರೇ ಲೆಕ್ಕ, ಹಿಂದೂಗಳು ಅಲ್ಲ ಮುಸಲ್ಮಾನರೇ ಲೆಕ್ಕ ಇವರಿಗೆ. ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಅಣ್ಣ ತಮ್ಮಂದಿರಂತೆ ಬದುಕ್ತೀವಿ. ಇವರ ಮಾತುಗಳನ್ನು ಇಷ್ಟು ವರ್ಷ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಬಂದರು ಸ್ವತಂತ್ರ ಬಂದಾಗಿಂದನು. ಅವರ ಅಭಿವೃದ್ಧಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಯಾವ ದಲಿತ ಕಾಲೋನಿ ಅಭಿವೃದ್ಧಿಗಳಾಗಿದ್ದಾವೆ? ಯಾವ ಕುರುಬರಟ್ಟಿ ಇರ್ಬೋದು, ಹಿಂದುಳಿದ ವರ್ಗದ ಹಟ್ಟಿಗಳಿರ್ಬೋದು ಅಭಿವೃದ್ಧಿ ಆಗಿದೆ? ಯಾವ ಮುಸಲ್ಮಾನರು ಓಣಿ, ಒಬ್ಬ ಮುಸಲ್ಮಾನರಿಗೆ ಹೋದರೆ ಏನು ಕೆಲಸ ಮಾಡ್ತಾನವನು? ಜಾಂದೆ ಡ್ರೈವರು, ಕಂಡಕ್ಟರು, ಕ್ಲೀನರು. ಎಷ್ಟು ಜನಕ್ಕೆ ಎಜುಕೇಷನ್ ಕೊಟ್ಟಿದ್ದೀರಿ? ಈಗ ನಾವು 10,000 ಕೋಟಿ ಕೊಡ್ತೀವಿ ಘೋಷಣೆ, ಎಷ್ಟು ಕೊಟ್ಟರು? ಅದಕ್ಕೋಸ್ಕರ ಮುಸಲ್ಮಾನರಿಗೆ ಇನ್ನೂ ಪೂರ್ಣ ಕ್ಲಿಯರ್ ಆಗಿಲ್ಲ, ಆದರೆ ದಲಿತರು, ಹಿಂದುಳಿದವರು ಕ್ಲಿಯರ್ ಆಗಿದ್ದಾರೆ. ಅವರು BJP ಜೊತೆ ಬಂದಿದ್ದಾರೆ. ಗ್ರ್ಯಾಜುಯಲ್ ಮುಸಲ್ಮಾನರು ಬರ್ತಾ ಇದ್ದಾರೆ. ಹೌದು, ಯಾಕೆ ಆಗಬಾರ್ದ? ಎಲೆಕ್ಷನ್ ಸಂದರ್ಭದಲ್ಲಿ ಯಾಕೆ ನಾವು ಹೇಳ್ತೀವಿ ಅಂದರೆ, ಇವತ್ತು ಸ್ವರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಬಹಳ ಜನ ಇದ್ದಾರೆ. ಪೊಲೀಸ್ನವ್ರ ಹತ್ರ, ಬ್ರಿಟಿಷ್ ಹತ್ರ ಬೂಟ್ಗಾಲಲ್ಲಿ ಹೋದೆ ತಿಂದು ನೇಣುಗಂಬದಲ್ಲಿ ಸತ್ತು ಅವರೆಲ್ಲ ಸತ್ತಿದ್ದು ಯಾತಕ್ಕೆ? ರಸ್ತೆ ಮಾಡೋದಕ್ಕೆ, ಚರಂಡಿ ಮಾಡೋದಕ್ಕೆ ಅಲ್ಲ, ಈ ದೇಶದ ಭಾರತೀಯ ಸಂಸ್ಕೃತಿ ಉಳಿಸಬೇಕು ಅಂತ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ. ರಾಮ ಮಂದಿರ ಆಯಿತು, ಕಾಶಿ ವಿಶ್ವನಾಥಂದು ಇವತ್ತು ಬಂದಿದೆ. ನಿಜಕ್ಕೂ ಕೂಡ ಈ ದೇಶದಲ್ಲಿ ಬದುಕಿರೋಂಥ ಎಲ್ಲ ಹಿಂದೂಗಳು ಎಷ್ಟು ಸಂತೋಷ ಆಗಿದೆಯೋ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರಂತ ಅವರಷ್ಟು ಜನಕ್ಕೂ ಸ್ವರ್ಗದಲ್ಲಿ ಆನಂದ ಪಡ್ತಿದ್ದಾರೆ. ಆದರೆ ಇದ್ರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾವು ಮಾತಾಡ್ತೀವಿ. ಈ ಚುನಾವಣೆ ಬಂದು ಈಗ ಎಷ್ಟು 6-7 ತಿಂಗಳಾಯ್ತು ಕಾಂಗ್ರೆಸ್ನವ್ರು ಗೆದ್ದು. ಒಂದು ರಸ್ತೆಗೆ ಒಂದು ಬುಟ್ಟಿ ಮಣ್ಣು ಹಾಕಿದ್ದು ಇಡೀ ರಾಜ್ಯದ ಯಾವುದಾದ್ರೂ ಒಂದು ಹಳ್ಳಿಗೆ ಹಾಕಿದಾರ? ಅಭಿವೃದ್ಧಿ 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 ಅಂತ ಅಂತಿದ್ದೀರಲ್ಲ, ಒಂದು ಕಡೆ ಅಭಿವೃದ್ಧಿ ಲೆಕ್ಕ ಇಲ್ಲ ಇವರಿಗೆ ಹಿಂದೂ ಮುಸಲ್ಮಾನರೇ ಲೆಕ್ಕ, ಹಿಂದೂಗಳು ಅಲ್ಲ ಮುಸಲ್ಮಾನರೇ ಲೆಕ್ಕ ಇವರಿಗೆ. ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಅಣ್ಣ ತಮ್ಮಂದಿರಂತೆ ಬದುಕ್ತೀವಿ. ಇವರ ಮಾತುಗಳನ್ನು ಇಷ್ಟು ವರ್ಷ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಬಂದರು ಸ್ವತಂತ್ರ ಬಂದಾಗಿಂದನು. ಅವರ ಅಭಿವೃದ್ಧಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಯಾವ ದಲಿತ ಕಾಲೋನಿ ಅಭಿವೃದ್ಧಿಗಳಾಗಿದ್ದಾವೆ? ಯಾವ ಕುರುಬರಟ್ಟಿ ಇರ್ಬೋದು, ಹಿಂದುಳಿದ ವರ್ಗದ ಹಟ್ಟಿಗಳಿರ್ಬೋದು ಅಭಿವೃದ್ಧಿ ಆಗಿದೆ? ಯಾವ ಮುಸಲ್ಮಾನರು ಓಣಿ, ಒಬ್ಬ ಮುಸಲ್ಮಾನರಿಗೆ ಹೋದರೆ ಏನು ಕೆಲಸ ಮಾಡ್ತಾನವನು? ಜಾಂದೆ ಡ್ರೈವರು, ಕಂಡಕ್ಟರು, ಕ್ಲೀನರು. ಎಷ್ಟು ಜನಕ್ಕೆ ಎಜುಕೇಷನ್ ಕೊಟ್ಟಿದ್ದೀರಿ? ಈಗ ನಾವು 10,000 ಕೋಟಿ ಕೊಡ್ತೀವಿ ಘೋಷಣೆ, ಎಷ್ಟು ಕೊಟ್ಟರು? ಅದಕ್ಕೋಸ್ಕರ ಮುಸಲ್ಮಾನರಿಗೆ ಇನ್ನೂ ಪೂರ್ಣ ಕ್ಲಿಯರ್ ಆಗಿಲ್ಲ, ಆದರೆ ದಲಿತರು, ಹಿಂದುಳಿದವರು ಕ್ಲಿಯರ್ ಆಗಿದ್ದಾರೆ. ಅವರು BJP ಜೊತೆ ಬಂದಿದ್ದಾರೆ. ಗ್ರ್ಯಾಜುಯಲ್ ಮುಸಲ್ಮಾನರು ಬರ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.